ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ವಂದನೆಗಳಾತ್ಮೇಲೆ ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀಮತ್ ಪರಾಭವನಾಮ ಸಂವತ್ಸರ ದಕ್ಷಿಣಾಗಿನ ವರ್ಷ ಋತು ಶ್ರಾವಣ ಶುದ್ಧ ಚೌತಿ ಭಾನುವಾರ 16/8/2026. ವಾರ ಬಂದು ಭಾನುವಾರ, ತಿಥಿ ಬಂದು ಚತುರ್ಥಿ, ಸಾಯಂಕಾಲ 6 ಗಂಟೆ 44 ನಿಮಿಷವರೆಗೂ. ನಕ್ಷತ್ರ ಬಂದು ಹಸ್ತ ನಕ್ಷತ್ರ, ದಿನ ಪೂರ್ತಿ ಹಸ್ತ ನಕ್ಷತ್ರ ಇರ್ತಕ್ಕಂಥದ್ದು. ಯೋಗ ಬಂದು ಸ್ಥಿತಿಯೋಗ, ಕರ್ಣ ಬಂದು ವಣಿಜ. ಇನ್ನು ರಾಹುಕಾಲ ಬಂದು 4:30ರಿಂದ 6ವರೆಗೂ, ಗುಳಿಕ ಕಾಲ ಬಂದು 3ರಿಂದ 4:30, ಅರ್ಧ ಪ್ರಹರಿ ಬಂದು 10:30ರಿಂದ 12, ಯಮಗಂಟ ಕಾಲ ಬಂದು 12ರಿಂದ 1:30 ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಆದ್ಮೇಲೆ ಈ ದಿನ ಭಾನುವಾರ ಮೇಷರಾಶಿಯವರಿಗೆ ಮಂದ ಪ್ರಗತಿ, ಹಣಕಾಸಿನ ಕೊರತೆ, ಆದರೂ ಸಹ ಅದರ ಮಧ್ಯದಲ್ಲಿ ಸ್ನೇಹಿತರ ಮಿಲನ, ಮಕ್ಕಳಿಂದ ಶುಭ ಸುದ್ದಿ, ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ ಬೆಳೆಗಾರರಿಗೆ ಶುಭ. ಅದೇ ರೀತಿಯಲ್ಲಿ ಈ ಟೈಲರ್ಸು, ಬಟ್ಟೆಗಳ ಡಿಸೈನರ್ಸ್ ಇರ್ತಕ್ಕಂಥವ್ರಿಗೆ ಒಳ್ಳೆ ಕೈ ತುಂಬ ಕೆಲಸ ಇರ್ತಕ್ಕಂಥದ್ದು. ಸೂರ್ಯ ಭಗವಾನನನ್ನು ಸ್ಮರಿಸಿ 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಕೇಸರಿ ಅದೃಷ್ಟ ಬಣ್ಣ. ಇನ್ನು ಅದಾದಮೇಲೆ ವೃಷಭ ರಾಶಿಗೆ ಬಂದಾಗ ಕೌಟುಂಬಿಕ ಭಿನ್ನಾಭಿಪ್ರಾಯಗಳಂತಾಗ್ತಕ್ಕಂಥದ್ದು, ಅಭಿವೃದ್ಧಿಯಲ್ಲಿ ಮೇಲ್ಮುಖ ಬರ್ತಕ್ಕಂಥದ್ದು, ತೆಂಗು, ಅಡಿಕೆ, ವೀಳ್ಯದೆಲೆ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕೃಷಿ ಸಲಕರಣೆ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಇದನ್ನು ವೃಷಭ ರಾಶಿಯವರು ಗೋವಿಗೆ ಪೂಜಿಸಿ, ಗೋವಿಗೆ ಗ್ರಾಸ ಅಂದರೆ ಗೋವಿಗೆ ಉಣಬಡಿಸಬೇಕು. 6 ಅದೃಷ್ಟ ಸಂಖ್ಯೆ, ಪಶ್ಚಿಮ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಕಾರ್ಯಪ್ರಗತಿ, ನೆಮ್ಮದಿ, ಸ್ವ ಉದ್ಯೋಗಿಗಳಿಗೆ ಶುಭ ದಿನ, ಎಲ್ಲ ರೀತಿ ಕೃಷಿಕರಿಗೆ ಲಾಭ. ಅದೇ ರೀತಿಯಲ್ಲಿ ಈ ವಿಶೇಷ ಭಾನುವಾರ ಹೇರ್ ಕಟ್ಟಿಂಗ್ ಶುರುಗಳಿಗೆ, ಡಿಸೈನಿಂಗ್ ಮಾಡ್ತಕ್ಕಂಥವ್ರಿಗೆ, ಮತ್ತು ಕಲರಿಂಗ್ ಮಾಡ್ತಕ್ಕಂಥವ್ರಿಗೆ, ಮುಖ ಬ್ಲೀಚಿಂಗ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಬೇಡಿಕೆ ಇರ್ತಕ್ಕಂಥದ್ದು. ನಾಳೆ ಗುರು ಧ್ಯಾನ ಮಾಡಿ 8 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಕುಶಲಕರ್ಮಿಗಳು, ಸ್ವ ಉದ್ಯೋಗಿಗಳು ಇವರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಉತ್ತಮ ಹಣಕಾಸಿನ ಒಳಹರಿವು, ದೂರದ ಪ್ರಯಾಣ ಈ ದಿನ. ರೇಷ್ಮೆ, ಅಣಬೆ, ದ್ರಾಕ್ಷಿ ಬೇಸಾಯಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. 9 ಅದೃಷ್ಟ ಸಂಖ್ಯೆ, ಈಶಾನ್ಯ ದೃಷ್ಟಿಕೋನ, ನೀಲಿ ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಕರ್ಕಾಟಕದಿಂದ ಮನೆಯಲ್ಲಿ ನೆಮ್ಮದಿ, ಕಾರ್ಯಪ್ರಗತಿ, ಉತ್ತಮ ಹಣದ ಒಳಹರಿವು, ಕಟ್ಟಡ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಅವರೇ, ತೊಗರಿ, ಅಲಸಂದಿ, ನೀರಾವರಿಯಲ್ಲಿ ಬೆಳೀತಕ್ಕಂಥವ್ರಿಗೆ ಶುಭವಾಗಿರ್ತಕ್ಕಂಥ ದಿನ. ಬಿಲ್ಡಿಂಗ್ ಮೆಟೀರಿಯಲ್ಸನ್ನು ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನವಗ್ರಹ ಸೂಕ್ತವನ್ನು ಪಠಿಸಿ. 5 ಅದೃಷ್ಟ ಸಂಖ್ಯೆ, ದಕ್ಷಿಣ ದೃಷ್ಟಿಕ್ಕೂ, ಕೇಸರಿ ದೃಷ್ಟಿ ಬಣ್ಣ. ಮುಂದಕ್ಕೆ ಕನ್ಯಾ ರಾಶಿಗೆ ಬಂದಾಗ ಮಿತ್ರರಿಂದ ಶುಭ ಸುದ್ದಿ, ಬಂಧುಗಳ ಮಿಲನ, ಎಲ್ಲ ರೀತಿ ಕಾರ್ಮಿಕರಿಗೆ ಶುಭ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಹೈನುಗಾರಿಕೆಯಲ್ಲಿ ಲಾಭ. ಹೋಟೆಲ್ಲು, ಕಾಂಡಿಮೆಂಟ್ಸು, ಚಾಟ್ಸ್ ಇರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಆದಿತ್ಯ ಹೃದಯವನ್ನು ಪಠಿಸಿ ಅಥವಾ ಕೇಳಿರಿ. 8 ಅದೃಷ್ಟ ಸಂಖ್ಯೆ, ಆಗ್ನೇಯ ದೃಷ್ಟಿಕ್ಕೂ, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ, ಮಕ್ಕಳಿಂದ ಶುಭ ಸುದ್ದಿ, ಸ್ವೋದ್ಯೋಗಗಳಿಗೆ ಶುಭ. ಉತ್ತಮ ಹಣಕಾಸಿನ ಒಳಹರಿವು. ಈ ಹಣ್ಣಿನ ಬೇಸಾಯ ಮಾಡ್ತಕ್ಕಂಥವ್ರಿಗೆ, ಫ್ರೂಟ್ಸ್ ಬೆಳೀತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಯಾರು ಹಾಲಿನ ಉತ್ಪನ್ನಗಳು ಮಾಡ್ತಾರೆ, ಹಾಲು, ಮೊಸರು, ಬೆಣ್ಣೆ, ಪೇಡ ಇಂಥವು, ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗುರುನಾಮಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಆದ್ಮೇಲೆ ವೃಶ್ಚಿಕ ರಾಶಿಗೆ ಬಂದಾಗ ಮನೆಯಲ್ಲಿ ಶಾಂತಿ, ಯತ್ನ ಕಾರ್ಯಗಳಲ್ಲಿ ಗೆಲುವು, ಸ್ವೋದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಲಾಭ. ಅದೇ ರೀತಿಯಲ್ಲಿ ಈ ರೇಷ್ಮೆ ಬೆಳೆಗಾರರು, ಜೇನು ಸಾಕಾಣಿಕೆಗಾರರಿಗೆ ಉತ್ತಮವಾದ ಪ್ರಗತಿ ಇರ್ತಕ್ಕಂಥದ್ದು. ಪೂಜಾ ದ್ರವ್ಯ ಮತ್ತು ಹೋಮ ದ್ರವ್ಯಗಳು ಯಾರು ಮಾಡ್ತಾರೆ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಹರಿನಾಮಸ್ಮರಣೆ ಮಾಡಿ. 6 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಎಲೆ ಹಸಿರು ಬಣ್ಣ, ಅದೃಷ್ಟದ ಬಣ್ಣ. ಅಲ್ಲಿಂದ ಮುಂದುವರೆದಂಗೆ ಆದ್ಮೇಲೆ ಧನುಸು ರಾಶಿಗೆ ಬಂದಾಗ ಮನೆಯಲ್ಲಿ ನೆಮ್ಮದಿ, ಕಾರ್ಯಪ್ರಗತಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರುಗಳ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಕೃಷಿ ಕಾರ್ಮಿಕರಿಗೆ ಲಾಭ. ನೀರಾವರಿ ಮೂಲದಲ್ಲಿರ್ತಕ್ಕಂಥ ರೈತರಿಗೆ ಬಹಳ ಶ್ರೇಯಸ್ಸಿರ್ತಕ್ಕಂಥದ್ದು. ಹೋಟೆಲ್ಲು, ಕಾಂಡಿಮೆಂಟ್ಸು, ಐಸ್ ಕ್ರೀಮ್ ಪಾರ್ಲರ್ಗಳು ಇಂಥ ಕಡೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಸೂರ್ಯಮಂಡಲ ಸೂಕ್ತವನ್ನು ಪಠಿಸಿ. 9 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ, ಹಳದಿ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ. ಅದೇ ರೀತಿಯಲ್ಲಿ ಹೈನುಗಾರಿಕೆಯಲ್ಲಿ ಶುಭ, ತೋಟಗಾರಿಕೆಯಲ್ಲಿ ಲಾಭ. ಹೂವು, ಹಣ್ಣು, ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಆದಾಯ ಇರತಕ್ಕಂಥದ್ದು. ಸೂರ್ಯ ನಮಸ್ಕಾರವನ್ನು ಮಾಡಿ ಬೆಳಗ್ಗೆ ಎದ್ದು. 6 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ, ಹಸಿರು ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಗೆ ಬಂದಾಗ ನೀರಾವರಿ ರೈತರಿಗೆ ಕೃಷಿಯಲ್ಲಿ ಹಿನ್ನಡೆ. ಅಂದರೆ ನೀರಾವರಿ ಮೂಲದಲ್ಲಿ ಕುಂಭರಾಶಿಯವರು ಯಾರು ಇರ್ತಾರೆ ಅವರಿಗೆ ನೀರಿನ ಕೊರತೆ ಆಗ್ತಕ್ಕಂಥದ್ದು. ಮನೆಯಲ್ಲಿ ಸ್ವಲ್ಪ ಅಶಾಂತಿ ನೆಲೆಸ್ತಕ್ಕಂಥದ್ದು.
ಅದೇ ರೀತಿಯಲ್ಲಿ ಮಕ್ಕಳಿಂದ ಅಶುಭ ಸುದ್ದಿ ಬರ್ತಕ್ಕಂಥದ್ದು. ಕುಲಕಸುಬುದಾರರಿಗೆ ಮಾತ್ರ ಶುಭಕರವಾಗಿರ್ತಕ್ಕಂಥದ್ದು. ಅಂದರೆ ಈ ಆಗಸರು ಇರ್ತಾರೆ, ಕುಲಕಸು ಮಾಡ್ತಕ್ಕಂಥವ್ರು, ಕೆಲವರು ಇರ್ತಾರೆ, ಅವರು ಕುಲಕಸು ಮಾಡ್ತಾ ಇರ್ತಾರೆ, ಅವ್ರಿಗೆಲ್ಲ ಒಳ್ಳೆಯ ದಿನ. ಹೈನುಗಾರಿಕೆಯಲ್ಲಿ ಸಹ ನೆಗೆಟಿವಿಟಿ ಇರ್ತಕ್ಕಂಥದ್ದು. ಯಾವ ಹೇರ್ ಕಟ್ಟಿಂಗ್ ಸಲೂನ್ಸು ಮತ್ತು ಮುಖ ಬ್ಲೀಚಿಂಗ್ ಮಾಡ್ತಕ್ಕಂಥವ್ರು, ಹೇರ್ ಸ್ಟೈಲಿಂಗ್ ಮಾಡ್ತಕ್ಕಂಥವ್ರು, ಇವರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಈ ದಿನ ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಆಗ್ನೇಯ ದೃಷ್ಟಿ ಕಪ್ಪ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಬಂಧುಗಳ ಆಗಮನದಿಂದ ಸಂತಸ, ಮಕ್ಕಳಿಂದ ಶುಭ ಸುದ್ದಿ, ಹಣ್ಣಿನ ಬೆಳೆಗಾರರಿಗೆ ಉತ್ತಮವಾದ ಲಾಭ, ಹೈನುಗಾರಿಕೆಯಲ್ಲಿ ಶುಭ, ಹೋಟೆಲ್ಲು, ಕಾಂಡಿಮೆಂಟ್ಸು, ಚಾಟ್ಸ್ ನಡೆಸ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರವಾಗ್ತಕ್ಕಂಥದ್ದು. ನಿಮ್ಮ ಗ್ರಾಮದೇವತೆಯನ್ನು ಧ್ಯಾನ ಮಾಡ್ಕೊಳ್ಳಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ಕೆಂಪು ಬಣ್ಣ ಅದೃಷ್ಟ ಬಣ್ಣ. ಆದಮೇಲೆ ಇದು ದ್ವಾದಶ ರಾಶಿಗಳ ಈ ದಿನದ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದರೆ, ಈ ದಿನ ಭಗವಾನ್ ಸೂರ್ಯನಾರಾಯಣ ದಯದಿಂದ ತಮ್ಮೆಲ್ಲರಿಗೂ ಧೈರ್ಯ, ಶೌರ್ಯ ಬಂದು ನಿಮ್ಮ ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿ ನೆರವೇರಲಿ ಅಂತೇಳಿ ನಾನು ಸೂರ್ಯ ಭಗವಾನಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇರುತ್ತಾರೆ. ನಮ್ಮ ಚಾನಲ್ ನೋಡ್ತಕ್ಕಂಥವರು ವಿಷಯಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಓಂ ನಮೋ ನಾರಾಯಣಾಯ.